ಇಲ್ಲಿ ಸೋಫಾ ಏನ್ ಕೆಟ್ಟ ಬಟ್ಟೆ ಇದೀವಿ ತೋರಿಸ್ಬೇಕು. ಅದನ್ನೇ ನಾನು ಹೇಳಿ ಕ್ಲಾರಿಟಿ ತೋರಿಸ್ಬಾರ್ದು. ಈಗ ಎಲ್ಲ ಅಡ್ಗೆ ಮಾಡಿದ ಆಯ್ತು, ಊಟ ಮಾಡಿದ್ ಕೂಡ ಆಯ್ತು. ಅಡ್ಗೆ ಮಾಡಿದ್ದಾಯ್ತು, ಊಟ ಮಾಡಿದ್ದಾಯ್ತು. ಈಗ ನಾವು ನಮ್ಮೂರಲ್ಲಿ ಆರತಿ ಇರುತ್ತೆ. ಇದು ಯುಗಾದಿಯ 3ನೇ ದಿನ. ಸೊ ಇವತ್ತು ಆರತಿ ಇರುತ್ತೆ. ಹಂಗಾಗಿ ಈಗ ಕ್ವಿಕ್ ಆಗಿ, ಈಗ ಆಲ್ರೆಡಿ ಟೈಮ್ 4:15 ಆಗಿದೆ. ಈಗ ಕ್ವಿಕ್ ಆಗಿ ಎಲ್ರು ಒಂದು ರೆಡಿಯಾಗಿ ಬರ್ತೀವಿ. ಹೇಗೆ ಕಾಣಿಸ್ತೀವಿ ಅಂತ ಒಂದು ಸಿಂಪಲ್ ಆಗಿ ಜನ ಕೊಡ್ತೀವಿ. ಇರಲೇ ಒಂದ್ಸರಿ ಬರ್ರಿ. ಈಗ ಹೆಂಗ್ ಮಾಡೋಣ? ಅಲ್ಲ, ಒಂದ್ ಕಡೆನಿಂದ ಯಾವ ಕಡೆ ಹಿಂಗ್ ಮಾಡೋ ಕಡೆ ಅಲ್ಲ. ಇವಾಗ ಹಿಂಗಿದೀವಾ? ಇರು ಒಂದ್ ನಿಮಿಷ ಅಮ್ಮ, ನಾನು ಝೂಮ್ ಮಾಡ್ಬೇಕು. ಅದನ್ನ ಸ್ವಲ್ಪ ಹಿಂಗ ಒಂದ್ ನಿಮಿಷ ಇರ್ರಿ. ಎಲ್ಲ ಬರ್ರಿ. ಗಾಯ್ಸ್ ಏನೋ ಆಗಿದೆ ಗಾಯ್ಸ್, ಮೆಟ್ಲು ಗಾಯ್ಸ್ ಪಟ ಪಟ ಅಂತ ರೆಡಿಯಾಗಿ ಈಗ ಕ್ವಿಕ್ ಆಗಿ ಬರ್ತೀವಿ. ನನಗೆ ಚಿಟ್ಟಿ ಹೊಡಕ್ ಬರಲ್ಲ ಗಾಯ್ಸ್. ನೋಡ್ರಿ ಗಾಯ್ಸ್, ನಮ್ಮ ಕೋಟೆನಾಡಿನ ಕನ್ನಡತಿ ಅವರು ಮೇನ್ ಜಾಕಿರೋದು. ಥ್ಯಾಂಕ್ ಯು ಕೋಟೆನಾಡಿನ. ಎಲ್ಲ ಬರ್ರಿ. ಬೆಳಗ್ಗೆ ಎಲ್ಲಿ ಬರ್ತೈತೆ ನೋಡಿ. ಬರಲ್ಲ, ಕತ್ಲೆ ಚೆನ್ನಾಗಿತ್ತು. ನಮ್ಮ ಮಕ್ಕಕ್ ನಾವೇ ಟಾರ್ಚ್ ಹಾಕಬೇಕತ್ತೈತಿ. ಮೊಬೈಲ್ ಈ ಕಡೆ ಕೊಂದ್ರಿ. ನನ್ನ ಫೋನ್ ಅಳಿಸ್ಬಿಟ್ಟು ಆಯ್ತಾ? ಆಗ್ಲೇ ಫಸ್ಟ್ ನಾನಲ್ಲಿ ಬಂದಿದ್ದೆ. ಎಲ್ಲೆಲ್ಲ ನೀನ್ ಹತ್ರಕ್ ನಿಂತ್ಕೋಬೇಕು. ಯಾಕಂದ್ರೆ ನಾನು ನಿಂಗೆ ಝೂಮ್ ಮಾಡ್ತೀನಿ. ಯಾರ್ಯಾರು ಹೋಗ್ತೀರಾ, ಯಾರ್ಯಾರು ಇರ್ತೀರೋ ಗೊತ್ತಿಲ್ಲ. ಆಯ್ತಾ? ಇಲ್ಲಿಗೆ ಬನ್ನಿ, ಇಷ್ಟು ಸೆಂಟ್ರಿಗೆ ಇದೆ. ಹಿಂಗ್ ಕೈ ಇಟ್ಕೋಬೇಕು, ಫಸ್ಟ್ ಹಿಂಗೆ ತೆಗಿಬೇಕು. ಹಿಂದಕ್ಕೆ ಬರ್ರಿ. ನಿಮಿಷ ಬರ್ರಿ. ಎಲ್ಲ ಹಿಂಗ್ ಬರ್ರಿ. ಎಲ್ಲ ಹತ್ರಕ್ ಬಂದಿರ್ರಿ. ಸೈಡ್ ಬರ ತೆಗೀರಿ. ಎಲ್ಲ ಹಿಂದಕ್ಕೆ. ತುಂಬಾ ಲೇಟ್ ಆಗೋಯ್ತು ಗೈಸ್ ವಿಡಿಯೋ ಮಾಡೋಷ್ಟ್ರಲ್ಲಿ. ಯಾಕೆಂದ್ರೆ ಹೊರಟಿದ್ದೆ ಲೇಟ್ ಆಗೋಯ್ತು. ಹಾಗಾಗಿ ದೇವಸ್ಥಾನಿಗೆ ಪಟಾಪಟ ಅಂತ ಹೋದ್ವಿ. ರೆಡಿ ಆದ ತಕ್ಷಣ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಎಲ್ಲರೂ ನಿಂತು ವಿಡಿಯೋ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ ಅಂತ. ಬಟ್ ನಂಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ದೇವಸ್ಥಾನ ಎಲ್ಲ ಬಂದು ಈಗ ಆಲ್ರೆಡಿ ಲೈಟ್ ಬೇರೆ ಹೋಗ್ಬಿಟ್ಟಿದೆ, ನೈಟ್ ಆಗಿದೆ ಅಲ್ವಾ. ಹಾಗಾಗಿ ಲೈಟ್ ಇಟ್ಕೊಂಡು ಈ ರೀತಿ ಮಾಡ್ತಾ ಇದೀವಿ. ಸೊ ಹೋಪ್ ನಮ್ಮೆಲ್ಲರೂ ಲುಕ್ಕು ಈ ರೀತಿ ಇದೆ. ನನ್ನ ಲುಕ್ ಒಂದು ನಿಮಿಷ ಸೈಡ್ ಬಿಟ್ರೆ ತೋರಿಸ್ತೀನಿ. ಒಬ್ಬೊಬ್ಬರೇ ತೋರಿಸ್ರಿ. ನನ್ನ ಲುಕ್ ಈ ರೀತಿ ಇದೆ, ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನನ್ನ ಲುಕ್ ಈ ತರ ಇದೆ. ಸಾರಿ ಸಾಂಪ್ರದಾಯಿಕವಾಗಿ ಸ್ಯಾರಿ ಹಾಕೊಂಡಿದ್ದಾರೆ. ಫ್ರೆಂಡ್ಸ್, ನನ್ನ ಸ್ಯಾರಿ ಯಾವ ತರ ಕಾಣಿಸ್ತಿದೆ ಕಾಮೆಂಟ್ ಮಾಡಿ. ನಾನು ಯಾವ ರೀತಿ ಕಾಣಿಸ್ತೀನಿ? ನಾವೆಲ್ಲ ಕೋತಿಗಳನ್ನ ನೋಡಕ್ ಇಷ್ಟಪಡ್ತೀವಿ. ನೀನ್ ತೋರ್ಸ್ಬಾರೋ, ನಿನ್ ತೋರ್ಸ್ಬಾರು. ಅವನಿಗೆ ಜಾಗ ಬಿಟ್ರು. ಇವಂದು ಈ ರೀತಿ ಇದೆ. ವೈಟ್ ಶರ್ಟ್, ಪ್ಯಾಂಟ್. ಗಂಡ್ಮಕ್ಳದ್ದು ಏನಿರ್ತದೆ ಎಲ್ಲ ನಮ್ದು. ಈಗ ಒಂದೆರಡು ರೀಲ್ಸ್ ಮಾಡ್ಬೇಕು ಅಂತ ಅನ್ಕೊಂತ ಇದೀವಿ. ಸೊ ಈಗ ದೇವಸ್ಥಾನದಿಂದ ಬಂದ್ವಿ ಗೈಸ್. ಅಲ್ಲಿ ಹೇಳಕ್ಕಾಗಲಿಲ್ಲ, ದೇವಸ್ಥಾನಕ್ಕೆ ಹೋದ್ವಿ. ಏನಾದ್ರು ಒಂದು ನಮ್ ನಿರೀಕ್ಷೆ ಒಂದೆರಡು ಕ್ಲಿಪ್ಪಿಂಗ್ ಏನಾದ್ರು ತೆಗ್ದಿಟ್ಟಿದ್ದಾಳ ನೋಡ್ತೀನಿ. ತೆಗ್ದಿಟ್ಟಿದ್ರೆ ಅದನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಎಸ್, ಈ ತರ ಇತ್ತು ನಮ್ಮ ಒಂದು ಯುಗಾದಿಯ 3ನೇ ದಿನದ ಹಬ್ಬ. ನೋಡ್ತಾ ಇದ್ದೀರಾ ನಾವು ಚೆನ್ನಾಗಿ ರೆಡಿ ಆಗಿದೀವಿ, ಕಾಣಿಸ್ತಾ ಇದೀವ. ಟ್ರಾನ್ಸಾಕ್ಷನ್ ನೋಡಿದ್ರಲ್ವಾ, ಹೇಗೆ ಅನ್ಸ್ತಾ ಇದೆ ನಮ್ ಡ್ರೆಸ್ಸು? ನಾವು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೀವ, ಚೆನ್ನಾಗಿ ರೆಡಿ ಆಗಿದೀವಿ. ನಾನೇ ಖುಷಿ ಪಡ್ಕೊಂತಿದೀವಿ. ಇಷ್ಟೊಂದೆಲ್ಲ ನೋಡಿ ಕಂಪ್ಲೀಟ್ ಎಲ್ಲ ನನ್ನ ಸೆಲೆಕ್ಷನ್. ಅವ್ರು ಏನ್ ಬಟ್ಟೆ ಹಾಕಿದ್ರು ನನ್ನ ಸೆಲೆಕ್ಷನ್ ಬೇರೆ. ಇದು ಇವ್ರ ಸೆಲೆಕ್ಷನ್ ಅಲ್ಲ, ಇದು ಇವ್ರ ಸೆಲೆಕ್ಷನ್ ಅಲ್ಲ ಗೈಸ್. ಬಟ್ಟೆ ದಟ್ಸ್ ದ ಮೇನ್. ಓಕೆ, ನಾವ್ ಯಾವಾಗ್ಲೂ ಇದೇ ಮಾಡ್ತಾ ಇರ್ತೀವಿ. ಬಾಯ್ ಗೈಸ್. ಬಾ, ಒಂದ್ ನಿಮಿಷ ಹಿಂಗ್ ತೋರ್ಸಲ್ಲ. ಬಿಫೋರ್ ಅಂಡ್ ಆಫ್ಟರ್ ರೀಸನ್ ಯಾವ ತರ ಇದೀವಿ. ಒಬ್ಬೋ ಏನ್ಲ ಹುಡುಗಿ ಬಣ್ಣ ಹೊಡ್ಕೊ ಬಂದಾಳ, ಸುಣ್ಣ ಹೊಡ್ಕೊ ಬಂದಾಳ ಅಂತ ನಿಲ್ಸಾಕ್ಬೇಕು. ಸೊ ಈಗ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಆದ್ವಿ ಪಟಾಪಟ ಅಂತ. ಪಟಾಪಟದ ಏನಿಲ್ಲ, ತುಂಬಾ ಸ್ವಲ್ಪ ಸ್ಲೋ ಆಯ್ತು. ಸೊ
ಸೊ ಈಗ ಆರತಿ ಬೆಳಗೋಕೆ ಹೋಗ್ಬೇಕು. ಸೊ ತುಂಬಾ ಲೇಟ್ ಆಗಿದೆ, ಬನ್ನಿ ಹೊರಡೋಣ. ಇರೇ ನಾನು ಇಟ್ಕೊಂಡಿಲ್ಲ. ಬರ್ತೀರಾ? ನಿಶ್ಚಿತ ಅಲ್ಲೋದ್ಲು ಯಾರ ಜೊತೆಗೆ? ಹೋಗ್ತಿದ್ದಾರೆ ಹಿಂಗೋದು ಸಾಕು ಮಸ್ತಾತು. ಯಾರೋ ಮಮತಾ ಮಲ್ಲಿಂದ ನೀ ಅಂಬುತ್ತೆ. ಅಲ್ಲಿ ಶೋ ಮಾಡ್ತಾವಳೆ. ನನ್ನ ಬ್ಯಾಕ್ ಇಂದ ಡ್ರೆಸ್ ನೋಡಿ, ಫ್ರಂಟ್ ಇಂದ ಡ್ರೆಸ್ ನೋಡಿ. ಇಲ್ಲ, ನೀನ್ ಅಲ್ಲಿಂದ ಈ ಅಂದಿದ್ ಕಾಣಿಸ್ತು. ನೀನ್ ಅಲ್ಲಿಂದ ಈ ಅಂದೆಲ್ಲ ಎಲ್ರು ಯಾವ ರೀತಿ ರೆಡಿ ಆಗಿದ್ದಾರೆ? ಎಲ್ಲೆಲ್ಲಿದ್ದೀರಲ್ಲ? ಓಕೆ, ಇವಳು ದೊಡ್ಡ ಆಂಟಿ, ಅವ್ರು ದೊಡ್ಡಕ್ಕ. ಫಸ್ಟ್ ಇವ್ರು ನೋಡ್ಬಿಡಿ, ಇವ್ರು ನೋಡಿಲ್ಲ ಅಂದ್ರೆ ಬೇಜಾರಾಗ್ತಾರೆ. ಬಾರೋ. ಹೇಳು ಹೆಂಗ್ ರೆಡಿ ಆಗಿದ್ದೀನಿ ನೋಡಿ. ಕಷ್ಟಪಟ್ಟು ಮಾಡಿರ್ತೀನಿ. ಹೌದು, ಕೆಲವೊಂದು ವಿಡಿಯೋ ತುಂಬಾ ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡಿರ್ತೀವಿ. ವಿಡಿಯೋ ರೀಚ್ ಆಗಿರಲ್ಲ. ಕೆಲವೊಂದು ಸುಮ್ಮನೆ ಜಸ್ಟ್ ರ್ಯಾಂಡಮ್ ಆಗಿ ಫನ್ ಆಗಿ ಮಾಡಿರ್ತೀವಿ. ವಿಡಿಯೋ ಸ್ವಲ್ಪ ರೀಚ್ ಆಗಿರುತ್ತೆ, ಆಗ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇನೆ. ಬಟ್ ಗೈಸ್, ನಾನಂತೂ ಎಕ್ಸ್ಪೆಕ್ಟೇಷನ್ ಇರೋ ವಿಡಿಯೋ ಓಡೋದೇ ಇಲ್ಲ ಗೈಸ್. ಅದೇ ಎಫರ್ಟ್ ಹಾಕಿ ಚೆನ್ನಾಗಿ ನೀಟಾಗೆಲ್ಲ ಮಾಡಿರ್ತೀವಲ್ಲ, ಎಫರ್ಟ್ ಹಾಕಿ ಚೆನ್ನಾಗಿ ನೀಟಾಗೆಲ್ಲ ಮಾಡಿರೋವೆಲ್ಲ ಓಡಲ್ಲ. ಸೊ ಈಗ ನಂದು ಐಸ್ ಕ್ರೀಮ್ ಟೈಮ್. ಓಕೆ, ಬಾಯ್, ಲವ್ ಯು ಆಲ್. ಇದು ಔಟ್ಫಿಟ್ ಬಂದ್ಬಿಟ್ಟು ನಾನು ಒಬ್ರ ಹತ್ರ ಬಾಡಿಗೆ ಇಸ್ಕೊಂಡಿದ್ದೀನಿ ಗೈಸ್. ಎಷ್ಟು ಟೈಮ್ಗೆ ಅಂದ್ರೆ ರೀಲ್ಸ್ ಎಲ್ಲ ಮುಗಿಸೋ ತನಕ, ಬಡ್ಗೆ ಅಂದ್ರೆ ಇವಾಗ ಆಫ್ ಡೇ ತನಕ. ಆಕ್ಚುಲಿ ಯಾರು ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಬನ್ನಿ ಗೈಸ್ ತೋರ್ಸೋಣ. ದಟ್ ಈಸ್ ವೆರಿ ಶಿ, ದಟ್ ಈಸ್ ಶಿ ಓನ್ಲಿ ಗೈಸ್. ಇವಳು ಬಟ್ಟೆನ ಬಾಡಿಗೆ ಇಸ್ಕೊಂಡಿದ್ದೀನಿ ಕೊಡಲ್ಲ ಅವನಿಗೆ. ಗೈಸ್ ಇದು ನಮ್ಮ ಪಾಪು ಪಾಪು ಪಾಪು, ನನ್ನ ತಮ್ಮಿ, ನಮ್ಮ ಪ್ರೀತಿಯ ತಮ್ಮ. ಆಕ್ಚುಲಿ ಯಾಕೋ ತುಂಬಾ ಹುಷಾರಿದ್ದಂಗೆ ಆಗುತ್ತೆ. ಪದೇ ಪದೇ ಅವ್ನಿಗೆ ಯಾಕೋ ಹುಷಾರಾಗ್ತಾ ಇಲ್ಲ ಪಾಪ. ಇವತ್ತು ಕೂಡ ವಿಡಿಯೋಸ್ ಸರಿ ತೋರಿಸಿಲ್ಲ, ಯಾಕಂದ್ರೆ ಅವನಿಗೆ ತುಂಬಾ ಹುಷಾರಿಲ್ಲ. ಇವತ್ತು ಕೂಡ ಲೈಕ್ ಸಿರಪ್ ಎಲ್ಲ ಹಾಕ್ತಾ ಇದೀವಿ. ಮತ್ತೆ ಡಾಕ್ಟರ್, ಅವನಿಗೆ ತೋರ್ಸೋಂತ ಡಾಕ್ಟರ್ ರಜಾ ಇದ್ದಾರೆ, ಹಂಗಾಗಿ ಇವಾಗ ಏನಾದ್ರು ಕರ್ಕೊಂಡು ಹೋಗ್ತಾರೆ. ಇವನ ಹೆಸರೇನು ಗೊತ್ತಾ ಗೈಸ್? ಇತನ್ ಗೊಂಚಿಕಾಚಿ. ಬಾಯ್ ಗೈಸ್, ಇತನ್ ಗೊಂಚಿ ಕರ್ಕೊಂಡು ನೋಡಿ ಏನ್ ಖುಷಿ ಆಗ್ತಾ ಇದ್ದಾರೆ. ಏನಪ್ಪ ಇದೆ? ಏನು ಕೂತದು ಗೈಸ್, ಇದು ಬೇಕಾ? ಬೇಕಾಗಿತ್ತು ಗೈಸ್. ಇವರು ಹಣ್ಣು ಏಸಿ ತಂದ ಏನಿದು? ಇದೇನು? ಐಸ್ ಕ್ರೀಮ್ ಅನ್ನು ಐಸ್ ಓಕೆ. ಬಾಯ್ ಗೈಸ್, ಮಾತಾಡ್ತಿದ್ರೆ ಕಾಯಿಯನ್ನ ಕಾಯಿ ಕೊಡು. ಕುಚ್ಚು ಕೊಡು, ಕುತ್ಕೊಡಪ್ಪ, ಕೊಡ್ತೀನಿ. ಮುತ್ತು ಕೊಡು. ಕಾಯಿ ಕೊತ್ತೀನಿ. ರಾತ್ರಿ ಹೊತ್ತಲ್ಲಿ ಇಷ್ಟೊಂದು ಬೆಳೆದಿದ್ದೀವಿ ಗೈಸ್. ಟೆಂಪ್ರೇಚರ್ ಆಗ್ತದೆ ಇಲ್ಲಿ ಬೆಳಕ ಲೈಟ್ ಹಾಕೋರೆಗೆ. ಪ್ರಿಟಿ ಪ್ರಿಟಿ ನೋಡೆ. ಸೊ ಈಗ ಯಾವಾಗಲೂ ತಿಂತಾ ಇರ್ಬೇಕು. ಈಗ ಹಂಗೆ ಬರ್ತಾನೆ, ದೇವಸ್ಥಾನದಿಂದ ಬರ್ತಾನೆ ಐಸ್ ಕ್ರೀಮ್ ಎಲ್ಲ ತಗೊಂಡು ಅಕ್ಕ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾಳೆ. ಈಗ ಇವಳು ನನ್ ಕೊಡೋದೇ ಇಲ್ಲ ಗೈಸ್. ಅವರು ಈಗ ತಾನೇ ಒಂದ್ ರೀಲ್ಸ್ ಮುಗಿಸಿ ಬಂದಿರೋದು, ಒಂದೇ ಒಂದು ರೀಲ್ಸ್. ಇಷ್ಟು ಟೇಕ್
ಹೇಳ್ಬಾರ್ದು ಅಷ್ಟು 4 4 5 ಮಸ್ತ್ ಆಗೈತೆ ಹಾಕ್ತೀನಿ ಗೈಸ್ ನಾನು ಅದನ್ನ ಆಯ್ತಾ ನನಗೆ ಕೊಡ್ತೀರ ಕೊಡಲ್ಲ ಕರ್ದಿಕ್ಕು ನನಗಂತೂ ತಂದಿಲ್ಲ ಗೈಸ್ ಗಡ್ಬಡ್ ತಂದಿದ್ದೀನಿ ಗೈಸ್ ಹಂಗೆ ಇನ್ನೊಂದು ತಂದಿದ್ದೀನಿ ಪೇಸ್ಟ್ ತಂದಿದ್ದೀನಿ ಗೈಸ್ ಆಕ್ಚುಲಿ ಚಾಕ್ಲೇಟ್ ತಿಂದಿದ್ದೀನಿ ಚಿಕನ್ ಎಲ್ಲ ತಿನ್ಬಿಟ್ಟಿರಲ್ವಾ ಏನಾದ್ರು ತಿಂದ್ರೆ ಹೊಟ್ಟೆ ತಂಪಾಗುತ್ತೆ ಸೊ ಐ ಥಿಂಕ್ ಐಸ್ ಕ್ರೀಮ್ ಕೋಲ್ಡ್ ಅಂತೀವಿ ಬಟ್ ಆಕ್ಚುಲಿ ದಟ್ ಈಸ್ ಹೀಟ್ ನೋಡಿ ಕರ್ನಾಟಕ ಫ್ಲಾಗ್ ಎಲ್ಲೋ ರೆಡ್ ಐ ಥಿಂಕ್ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅನ್ಸುತ್ತೆ ಇವತ್ತಿನ ಡೇ ಯಾ ಇನ್ನೊಂದಿದೆ ಅದಾದ್ಮೇಲೆ ವಿಡಿಯೋನ ಎಂಡ್ ಮಾಡ್ತೀವಿ ಸೊ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಇಷ್ಟ ಆಗೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಫನ್ನಾಗಿತ್ತು ಮಾರ್ನಿಂಗ್ ಇಂದ ಸೊ ಹಂಗಾಗಿ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಬೇಗ ವಿಡಿಯೋಸ್ನ ನೋಡ್ಬೋದು ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನೀವು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ತನಕ ಸಪೋರ್ಟ್ ಮಾಡ್ತಾ ಇದ್ದೀರಾ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಇಟ್ಕೋಬೇಡಿ ಆಯ್ತಾ ಪ್ಲೀಸ್ ನಾನು ವಿಡಿಯೋಸ್ನ ಬಂದಾಗ ಸ್ವಲ್ಪ ನೋಡಿ ನಿಮ್ಮ ವಿಡಿಯೋಸ್ ನೋಡೋದ್ರಿಂದ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಅವಳು ಖಾಲಿಯಾಗಿದೆ ನಾನು ಕೂಡ ತಿನ್ನಬೇಕು ಸೊ ಬೈ